ಬಚ್ಚಿಸು. ದು ಸರಸ್ವತಿ. ಯಪ್ಪೋ ಕೆಲಸಕ್ಕೆ ಹೊಂಟಿದ್ದ ಅಪ್ಪನ್ನ ಲಕ್ಷ್ಮಿ ಕರೆದ್ಲು. ಹಿಂದಿನ ದಿನ ಮಾಮೂಲ್ಕಿಂಗ ಎಚ್ಚೆ ಬಿದ್ದಿದ್ದ ಬೆಂಗುರಬ್ಬದ ಕಸ ಗುಡ್ಲಿ ಸಾಕಾಗಿದ್ದ ನರಿಮ್ಮ ಬೆಳೆ ಕೆಲ್ಸೋಗ್ಡೆ ಮಲಗಿದ್ದ. 7 ಗಂಟೆವತ್ತೆ ಎದ್ದು ಇಟ್ಟುಂಡು ಮಾರೈಟಿಗಾರ ಹೋಗಾನ ಕೂಲಿಗೆ ಅಂತ ಹೊಂಟಿದ್ದ. ಮಗಳು ಕೂಗು ಕೇಳಿ ಏನ್ ಮಗ ಅಂದ. ಎಷ್ಟೋ ಕಾಸಿದ್ದೆ ಕೊಡಪ್ಪ ನಂತವ ವಸಿ ಕಾಸೈಕೆ ಅರ್ಧ ಕೆಜಿ ಮಾಂಸ ತಂದು ಸಾರ್ ಮಾಡ್ತೀನ್ ಸಾಂಕಾಲ್ಕೆ. ಬಾಗ್ಲಾಗೆ ನಿಂತಿದ್ದ ಬಿಮ್ಮನ್ಸಿ ಮಗಳಂಡು ಕಣ್ ತುಂಬಂಡು ನಮ್ಮುಂಗೆ ಎರೆಗೆ ಅಂತ ಮಗಳೆತ್ಕಂಡ್ ಬಂದ್ ವಾರಾತು ಒದಿನ್ಯಾರು ಬಾಡಿಲ್ಲ. ಅಕ್ಕಿ ತಿಕ್ಷಿಲ್ಲಾನು ಅಕ್ಕಿಲ್ಲ. ತೂ ಇದರಮ್ಮನ್ ಬಡ್ತಿನ ನಾಡ. ಅಪ್ಪನಣ್ಣಗೆ ನೀರಣ್ಣು ಲಚ್ಚು ಕಾಸಿಲ್ಲ ಅಂದ್ರೆ ಬುಡಪ್ಪ ಕಣ್ಣಗ್ಯಾಕ್ ನೀರಾಕ್ತೀಯ ಅಂದ್ಲು. ಅಲ್ಲ ಮಗ ಬಿಮ್ಮಿನ್ಸಿ ಮಗಂದ್ ವಾರಾತು ಏನ್ ಬೈಕೆ ಅಂತ ಕೇಳಿಲ್ಲ. ಆದ್ರೆ ಬ್ಯಾಜಾರಾಯ್ತು ಮಗ್ಗೆ ಅಂದು. ಚಡ್ಡಿ ಜೇಬೆಲ್ಲ ತಡಿ 40 ರೂಪಾಯಿ ತಕ್ಕೊಟ್ಟು, ನಿಂದುಡೇನು ಆಕ್ಷೇಡ ಮಗ, ಕಾಲೇಜಿ ತಂದೆಂಡು ನಿನ್ನೂರ್ತ್ ಮಾಡ್ಕಲಪ್ಪ, ಇನ್ನೇನ್ ಮಾರಾಮೆ ಬತ್ತದಲ್ಲ ಅಪಾರ ಮಾಡೀವಂತೆ ಅಂದು ಒಂಟ. ಎದ್ದು ನನ್ನ ಬೈಕೆಗಲ ಕಣಪ್ಪ ಅಂದೋಳು ನಾಲೆ ಕಚ್ಚ ಕಂಡ್ಲು. ಅರ್ಧ ಕೆಜಿನೇ ತತ್ತಿನಿ ಬಿರ ಬಾರಪ್ಪ ಬಾಗ್ನಿಸಿಗೆ ಇಟ್ಟಿರುವಿನಿ, ಬಿಸಿದುಣ್ಣಿವಂತೆ ಅಂತ ತಾಕೀತ್ ಮಾಡಿದ್ದು ಅಪ್ಪಂಗೆ ಲಚ್ಚು. ಮಗಳ ವಟ್ಟಿ ಮಾತು ಕೇಳಿದ ನರಿಮ್ಮ ಇಂದು ಚಂದು ಲಚ್ಚು ಕೆನ್ನಸವರಿ, ವಾಜಲ್ಮುದಾಗೆ ನಿನ್ನೊಟ್ಟೆ ಮಗ್ನಾಗಿದ್ದೇನೋ ಕಣ್ಣಂತಾಯಿ, ಅಂಥ ಲಟ್ಟೆ ಮುರುವಂಟ. ಅಪ್ಪ ಅಂದ್ರೆ ಅಪ್ಪ, ಇಲ್ಲೇ ಬಂದ್ಬುಡನ ಅಂತ ಯೊಳ್ಳೆಕು ಮಾಮುಂಗೆ ಅಲ್ಲಿ ಅಂಗೈ ಜಮೀನೆಲ್ಲ. ಮಳಿಲ್ಲೇ ಕೂಲಿಲ್ಲ ಅಂತ್ಕಂಡು ಚೀಲ ತಗಂಡು ಕದ ಆಕಿ ಮಾಂಸ್ತಂಗಿಗುಂಡ್ಲು ಲಚ್ಚು. ಕುರಿ ಮಾಂಸ ಸೀತ ಒಳ್ಳೆದಲ್ಲ ಅವುಂಗೆ ಮದ್ದೆ ತಂಡಿ ಕಾಲ ಬೆಳ್ಳೆಯಕ್ಕೆ ಮುಂಚೆಲೆ ಒಯ್ತಳೆ ಬ್ಯಾರೆ, ಸುಖ ಅನ್ನಾದೆ ಅವಳನೆಲಿ ಬಲಿಲ್ಲ. ಆದ್ಯಾವ್ರು 5 ಗಂಟಿಗೆ ಮನೆ ಬುಟ್ರೆ ಉಸ್ಸೆ ಅಂತ ಮನೆ ಬರೋವಕ್ಕೆ ಏಳೊಡ್ಡಿದೆ. ಇವತ್ತು ಅವು ಬರೊತ್ತೆ ಬಿಬಿಸೆದು ಮಾಡಿದ್ದೇಕು ಅಂತ ಬರಬರ ಯಜ್ಞೆ ಹಾಕಿಳು. ಬಿರ್ಬಿ ನಡ್ಯಾಕೆ ನಾನ್ ಬಿಟ್ಟೇನ ಅನ್ನಂತೆ ವಟ್ಟೆಲಿರೋ ಮಗ ಅಲ್ಲಡು. ಯಪ್ಪ ಯಪ್ಪ ಇದ್ರಬ್ರ ನೋಡಪ್ಪ ನಾನುಂಡಿದ್ದು ನಂಗೂ ದಕ್ಕುತ್ತಲ್ಲ ಸಮ್ಮಿರು, ಅಂತ ವಟ್ಟೆ ಮೇಲೆ ಕೈ ಆಡ್ಲಿ ಮುಂದು ಕುಂದ್ಲು. ಅರ್ಧ ಕೆಜಿ ಮ್ಯಾಕೆ ಮಾಂಸ ತಾಂಡು, ಬರ್ರ ಹಂಗೆ ಪೆಟ್ಟಿ ಅಂಗ್ಡಿಲೆ ಸುಂಟಿನು, ಕೊಳ್ಳಿರಿ ಸೊಪ್ಪ ತಾಂಡ್ಲು ಮನೆತವಿದ್ದ ಕಾಕ್ಷಂಗ್ನಿಲಿ ಕಾಯ್ದುರು. ಕಡ್ಲೆ ತಗಂಡು ಬಂದ ಕದ ತಗ್ಗು ಮನೆವಳಿ ಕೊದ್ಲು. ಮಾಂಸವೆಲ್ಲ ಸಣ್ಣಗಿ ಕುಯ್ದು ಅರುಚ್ಚು ಪುಡಿ ಹಾಕಿ ತೊಳುದ್ದು. ಸೀಮೆಣ್ಣೆ ಸ್ಪೂವಣ್ಸ ಬಾಣ್ಲಿ ಇಕ್ಕಿ ಎಣ್ಣೆ ಬಿಟ್ಟು ಕಾದ್ರಲೆ ಹೆಚ್ಚಿರೋ ಈರುಳ್ಳಿ, ಚಚ್ಚಿರೋ ಬೆಳ್ಳುಳ್ಳಿನೂ ಹಾಕಿ ತಿರುಗ್ನಿ ಬಾಯ್ಲ್ ಮುಚ್ಚಿಳು. ಅಕ್ಕಲ್ ತೊಳ್ಕೊಂಡು ಕಾಯಿ, ಕಡ್ಲೆ, ವಸಿ ಚಕ್ಕೆ, ಕೊರಿ ಬೆಳ್ಳುಳ್ಳಿ, ಸುಂಟಿ ಸೇರಿ ನುಣ್ಣಗೆ ಅರುದ್ದು ಮಸಾಲೆ ರುಬ್ಯಾಕಿರೆ ಚಂದಗಾಗುತ್ತೆ. ಸಾರು ಅಂಗಾರು ಉಣ್ಣೆ ಅವ್ವ ಇವತ್ತು. ಮೂದ್ದಿ ನಾತು ಅವ್ವ ಇಟ್ಟೆ ಅಂತ ಕೈ ಇಕ್ಕಿ. ಅವ್ವ ಕೈಯಿಕ್ಕಿ ಅನ್ನ ಇಟ್ಟು ಅಂತ ಉಣ್ಣಾದ್ ಬಿಡದು ಯಾವಾಗ ಅಂತ ಲಚ್ಚುಗೆ ಚೆಂದಾಗೊತ್ತು. ಅವ್ವನಿಂದೆ ಅವು ಒಗೂಳಲ್ಲ, ಪಕ್ಕೆ ಇಟ್ಕಂಡು ಎಟೊಂತರ ಮುದ್ ಮಾಡೋಳು ಅವ್ವ ಇಸ್ಕೋಲ್ ಬಗ್ಲಿ ಅಂತನ, ಇನ್ನೊಂದ್ ಸೊಪ್ಪ ಮನಿಕ್ಕಂಡಿರಪ್ಪ, ಪಕ್ಷಗಿರ ಯಂಕ್ಷಜ್ಜಿ ಬಂದು ಎಬ್ಬುತೆ. ಎದ್ದು ಮುಖ ತೊಳ್ಳಂಡು ಅನ್ನ ಅದೇ ಉಣ್ಕಂಡು ಅಜ್ಜಿತವ ತಲೆ ಕೆರ್ಸ್ಕಂಡು ಇಸ್ಕೊಲಿಗೋಗಪ್ಪ, ಅಂದ್ರೆ ಒಗ್ಗೆ ಕಳ್ಬಿದ್ದೋಳ್ ನಾನೇ. ಇನ್ನೇನ್ ಮಾಡಾದು, ಬೆಚ್ಚೆ ಅವನೊಟ್ಟೆ ಸೇರಂಡು ಮಕ್ಕಳಿವೆ. ಕತ್ತಿದ್ದಂಗೆ ಎದ್ದು ಒಂಟುಡೋರು ಅಪ್ಪ, ಅಪ್ಪ, ಬಿಟ್ಟಿರ ಕಾಯ್ದೆ ರಣರಂಪ ಮಾಡಿ ಅವನ ಜೊತೇಲಿ ಒಯ್ದಿದ್ದೆ.
ಒಟ್ಟೆಲಿಟ್ಕಂಡು 9 ತಿಂಗೂ ಕಸ ವಡ್ಡಿದೀನಿ. ಎತೈಲೂ ಬೀದಿಲಿ ಮಲುಗೈ ಕಸ ವಡ್ಡಿದೀನಿ, ಇನ್ನೆನ್ ಮಾಡ್ಯ ಪಕ್ಕೆ ಹಿಡಿದಲೆ. ಆ ಪರಾತ್ಮನು ನಿನ್ನಣೆ ಬರನುವೆ ಪರೆಕಡ್ಡಿಲೆ ಗೀಚವೆ ಅಧ್ಯೆ ಇಂಗಾಡದು ನೀನು, ಅಂತ ಸ್ವಾಟೆ ತಿಪ್ಪು ಕರಂಡೋಗುಳು. ಕರ್ಕೋಂಡೋದ್ರೂ ಪಕ್ಕೆ ಮುಟ್ಟಕ್ಕೆ ಬಿಡ್ತಿಲ್ಲ. ಹಿಂದೆ ಮುಂದೆ ತಿರಿಕ್ಕಂಡಿರಿವೆ. ಬಿಸ್ಲಾದ್ರೆ ಗದ್ರಿ, ಮರ್ಕೆ ಆಡ್ಕಂಡಿರು ಅಂದು ಉದ್ದನೆ ರೋಡ್ಗುಡೋಕೋಗುಳು. ಗೋಳಾಡಿರೆ ಅಪ್ಪ ಮಕ್ಕೆ ಹಗ್ಗ ಕಟ್ಟಿ ಗೋಣಿಚೀಲ ಹಾಕಿ ಉಯ್ಯಾಲೆ ಹಾಕ್ಕೊಡೋನು. ತೂಕ್ಕಂಡಾಡಿವೆ. ಮಧ್ಯಾಹ್ನೋ ಕೆಲ್ಸ ಮುಗುದ್ರೆ ಅಪ್ಪ ಮಾರೈಟಿಗೆ ಕೂಲಿಗೋಗುನು. ಅವ್ವ ಮನೆಕೆಲ್ಲಕ್ಕೆ ಹೋಗೋಳು. ನಾನು ಅವ್ವನಿಂದೆ ಹೋದ್ರೆ ಕೆಲ್ಸದವರು ಕೊಡು ತಿಂಡಿ ಎಲ್ಲ ನಂಗೆ, ಮಾರೈಟಿಗೋದ್ರೆ ಅಪ್ಪಂಗ್ ಸಿಗೋ ಹಣ್ಣೆಲ್ಲ ನಂದು, ಸಿಟಿವಳೆ ತಿಂದು ತಿಂದು ಸೀಮೆದನದ್ದಂಗಿದೀಯಾ ಅಂತ ಗಂಡ ಚಾಷ್ಟೆ ಮಾಡದು ನೆನಸ್ಕಂಡು ನಕ್ಲು ಲಚ್ಚು. ಬಲಿ ಇಲ್ಲೇ ಬರಾಂಡ್ ಸೀಮೆ ಒಣುಕುಗೋಳಿ ಅಂತ ಅಮ್ಮ ಮೂಗ್ ಕೀಳಿನ ಹನ್ನಂಡ್ಲು ಮಾಂಸ ನೆನಪಿಗೆ ಬಂದು, ತಳ ಹಣ್ಣುಟ್ಟಾತು ಅಂತ ಕೈ ಆಡ್ಲಿ ಉಪ್ಪಾಕಿಳು, ಉಪ್ಪು ಬಿದ್ದ ಮಾಂಸ ಗಮಗುಟ್ಟಾಗ ಲಚ್ಚು ಬಾಯಾಗದೆ ನೀರಾಯ್ತು. ಅಲ್ಲಿರೋ ಮಸಾಲೆನೆಲ್ಲ ಗೋರಿ ಎತ್ತಿ ಕಲ್ತೋಳ ನೀರು ಬಳ್ಳೆಂಡ್ಲು. ಸಾರಿಗೆ ರುಚ್ಚೆ ಅವ್ವ ಲೋಟೆ ವಡ್ಕಂಡು ಉಣ್ಬೇಕಿವತ್ತು. ಯಾವಾಣ್ ಬಿದ್ದಡೇನೋ ಗುಡೋ ಕೆಲ್ಸದಿಂದ, ಸತ್ನಾರೋ ಬೆಕ್ನ ನಾಯ್ಕ ಎತ್ತಾಕ್ತಲ್ಲೆಲ್ಲ. ಉಣ್ಣದ್ದೇ ಬಿಡ್ತಳೆ. ಕಾಪಿ, ಟೀ ಕುಡ್ಕಂಡು, ಗಂಜಿ ಕುಡ್ಕಂಡು ಇದ್ಬಿಡ್ತಳೆ. ಅನ್ನ ಇಟ್ಟು ಅಂತ ಕೈಲಿ ಮುಟ್ಟಲ್ಲ. ಮಸಾಲೆ ಸುರಿದ್ದೇಲೆ ಸಾರು ಇನ್ನೂ ಘಮ ಇತ್ತು. ಅಪ್ಪ ಬರೀ ವಾಸ್ತೆ ಇಡ್ಡು, ಏನ್ ಮಗ ಬರೀ ವಾಸಿಗೆ ಬಾಯಾಗೆ ನೀರ್ ಬತ್ತವೆ, ಉಣ್ಣಾಕಿನ್ನೂ ಎಷ್ಟ್ ಚೆಂದಾಗದೆ, ಗನ್ವಾಗಿ ಎಳ್ ಚೆಂಡಿಟ್ಟು ಉಣ್ಬೋದ್ ಅಂತನೆ. ಅಪ್ಪಂಗೆ ನಾನ್ ಏನ್ ಮಾಡಿರೂ ಚೆಂದ್ರೆ, ನಂಗಿಂತ ಚೆಂದಾಗಿ ಮಾಡೋಳು ಅವನೇ, ಎಲ್ಲದಾಗೋ ಅಚ್ಚಟ್ಟು ಅವಂದು. ಉದ್ದ ಕಾಳು, ಕನು ಹಾಕಿ ಉಳಿಮಾಡು ಅಂತ ಕೇಳೋಕು. ಮೀನಂದ್ರೆ ಅಷ್ಟಕಷ್ಟೇ ಅವಂಗೆ, ಪಾತ್ರೆ ಬಟ್ಟೆ ಸೈತ ನಾತ ಕಣಪ್ಪ ಅಂತಳೆ. ನಾನ್ ಕೇಳಿರೆ ಮಾತ್ರ ಮಾಡದು. ದ್ಯಾವು ದಯಿಂದ ನಂಗೂ ಇಲ್ಲೇ ನೆಲೆ ಆದ್ರೆ ಅಪ್ಪ ಅವಂಗೂ ಒಂದ ಆಧಾರ ಅಂಡ್ಕೊಂಡು ಸಾರಿಲ್ಲಿ ಇಟ್ಟೆ ಸುಗೆ. ಕಸ ತುಂಬಿಕ 4 ಪ್ಲಾಸ್ಟಿಕ್ ಡ್ರಮ್ ಇದ್ದ ಗಂಟೆ ಗಾಡಿನ ದಿಣ್ಣೆಯಂಗಿದ್ದ ರಸ್ತೆ ಉದ್ದೂಕು ತಳ್ಳಂಡು ಲಾರಿ ತಕ್ಕೆ ಬರೋ ಹೊತ್ತೆ ಆಂಜಿನಮ್ಮನ ಜುಬವೆಲ್ಲ ಸೋತೋಗಿ, ತೊಡೆಗಳು ನಡುಗ ಇದ್ದು, ಲಾರಿ ಮೇಲಿದ್ದ ಒಬ್ಳೆ ಸುಂಗೆ, ಡ್ರಮೆತ್ತಿ ಕಸ ಸುರಿಯಪ್ಪ ಅಂತೇಳಿ ಮರದ ನೆಳ್ಳಿದ ಪುಟ್ಟಾತೇಲಿ ಕೂತ್ಕಂಡ್ಲು. ಆ ಅಂಜಿನಮ್ಮ ಬಲೆ ನೀಟು. ತಲೆ ಕೂದ್ಲು ಮ್ಯಾಕೆತ್ತಿ ಪಿನ್ನಾಕಿ ಜಡೆ ಎಣ್ಣೆಂಡ್ರೆ ಮಕಲೆ ಒಂದ್ ಕೂದ್ಲು ಅಲ್ಲಾಡಂಗಿಲ್ಲ. ಸೆರೆಲ್ಲ ಎತ್ತಿ ಭದ್ರವಾಗಿ ಸೊಂಟಕ್ಕೆ ಸಿಗಸ್ಕತಾಳೆ. ಭದ್ರವಾಗಿ ಸಿಗಿಸೋಕೆ ಅಂಗಾಳೆ ಲಂಗ ಬಿಗ್ಯಾಗಿ ಕಟ್ಟಳೆ. ಮ್ಯಾಲೆ ಹಸಿರು ಬಣ್ಣದ ಚೊಚ್ಚ ಬೆಂಗೋರ್ ಕೋಟಾಕಿ ಗುಂಡಿ ಹಾಕುದ್ರೆ ಬೀದಿಗುಡಿಸ್ಲಿ. ಮೋರಿ ಇಳಿಲಿ, ಕಸ ಎತ್ತಿ, ಗಿಡ ಕೀಳಿ ಗಲೀಜಾಗ್ತಾ ಇಲ್ಲಿಲ್ಲ. ಬಲೆ ನಾಜೂಕು, ಚೂರು ಗಲೀಜು ಮಾಡ್ಕಳೆ ಕೆಲ್ಸ ಮಾಡ್ತಳೆ, ಆದ್ರೆ ಮನೆ ಕಲ್ಸ್ಕೆ ಕರಿತರೆ. ನೋಡೋಕೆ ಸಣಕ್ಲಿ ಉದ್ದಿದ್ರೆ ಉದ್ಯೋಗಂಗೇ ಇರದು. ನಿರ್ಭಾವುಕವೆನಿಸುವ ಅವಳ ಮುಖ ಹೊಳೆಯೋದು ದೀಪದ ಬೆಳಕಿನಂತ ಅವಳ ನಗೆಯಿಂದ, ಕೈ ಹಿಂದೆ ಹಾಕಿ, ನೆಟ್ಟಗೆ ನಿಂತು, ಬಾಣ ಬಿಟ್ಟಂಗೆ ಮಾತನಾಡಿದಾಗಲೇ. ಪುಟ್ಟ ಸೆಣಕಲು ದೇಹದೊಳಗಿನ ಜೀವಸೆಲೆ ಪರಿಚಯವಾಗುವುದು. ವಿದ್ಯಾನಗರವೆಂಬ ಸುಂದರ ಬಡಾವಣೆ ಆಗುವುದಕ್ಕೂ ಮೊದಲು ಸಣ್ಣ ತಿಮ್ಮನಹಳ್ಳಿಯಾಗಿತ್ತು. ಅಲ್ಲಿದ್ದುದು ಹಳ್ಳಗಳು, ದಿಬ್ಬಗಳು, ಅಳೆತ್ತರದ ಗಿಡಗಂಟೆಗಳು, ಕಾಂಗ್ರೆಸ್ ಹುಲ್ಲು, ಹಾವು ಹುಪ್ಪಟೆಗಳು. 10-12 ವರ್ಷಗಳ ಹಿಂದೆ ಹಾಳು ಜಾಗವನ್ನು ಸ್ವಚ್ಛಗೊಳಿಸುವ ಕೆಲಸಕ್ಕೆ ಆಂಜಿನಮ್ಮ ಸೇರಿದಾಗ ಸಿಗುತ್ತಿದ್ದ ಸಂಬಳ 300. ಕಾರ್ಪೊರೇಷನ್ ಕೆಲ್ಸ ಮುಂದೆ ಪರ್ಮನೆಂಟ ಆಗುತ್ತೆ. ಕೆಲ್ಸಕ್ಕೆ ಬನ್ನಿ ಅಂತ ಗುತ್ತಿಗೆದಾರರು ಕುಳ್ಳಪ್ಪನ ಪಾಳ್ಯದ ಸ್ಲಂನಲ್ಲಿ ಕಾರಾಕೊಂಡು ಹೋಗಿ ಕಲ್ಬಾಗ ಮುಗಿಬಿದ್ದು, ಬಂದವರಲ್ಲಿ ನರಿಮ್ಮ, ಆಂಜಿನಮ್ಮನ ಜೋಡಿನು. ಈಗ ಕಂತ್ರಾಟು ಕೆಲ್ಸ, ಆಮೇಲೆ ಪರ್ಮೆಂಟು ಕೆಲ್ಸ,
ಅಂತ ಜಪ ಮಾಡುತ್ತಲೇ 12 ವರ್ಷ ಕಳೆದು ಹೋಯಿತು. ಕಾಂಟ್ರಾಕ್ಟರುಗಳು ಗುತ್ತಿಗೆ ಎಂಬ ಗಾಳಕ್ಕೆ ಪರ್ಮೆಂಟ್ ಕೆಲ್ಸ ಅನ್ನೋ ಹುಳ ಸಿಗ್ಲಿ ಬಡವರ ಬೆವರಹೊಳೆಯಲ್ಲಿ ಲಾಭವೆಂಬ ಮೀನುಗಳನ್ನು ಹಿಡಿದು ಬದುಕು ಬಂಗಾರವಾಗಿಸಿಕೊಂಡಿದ್ದರು. ಬಡವರ ಬದುಕು ಬಂಗದ ಬದುಕಾಗೆ ಉಳಿದಿತ್ತು. ಅಳೆತ್ತರದ ಗಿಡಗಳನ್ನು ಸವರಲು ಕೈಯಿಕ್ಕಿದಾಗ ಹಾವಿನ ಮೇಲೆ ಕೈ ಇಡ್ತಿವೋ, ಹೇಲಿನ ಮೇಲೆ ಕೈ ಇಡ್ತಿವೋ ಅನ್ನೋದು ತಿಳಿತಿರಲಿಲ್ಲ. ಹಾವಿಗೆ ಅಂಜದೆ, ಹೇಲಿಗೆ ಅಸಹಿಸದೆ, ಹಳ್ಳ ತುಂಬಿ, ದಿಬ್ಬ ಸಪಾಟು ಮಾಡಿ ಬಡಾವಣೆ ಮಾಡಿದ ಬಡವರ ಬವಣೆ ನಿಂತಲ್ಲೇ ಇದೆ. ಆದರೆ ಈ ಬವಣೆ ಆಂಜಿನಮ್ಮನ ಚೈತನ್ಯವನ್ನು ಅಲುಗಾಡಿಸಿಲ್ಲ. ದೇವನೆಂಬುನ ಮೇಲಿನ ಅಚಲ ಶ್ರದ್ಧೆ, ನಂಬಿಕೆಯೇ ಭಕ್ತಿಯ ಮೂಲ ಮತ್ತು ಪರಮೋಚ್ಚ ಗುಣ ಎನ್ನುವುದಾದರೆ ಆಂಜಿನಮ್ಮ ಸಂಪೂರ್ಣವಾಗಿ ಭಕ್ತ. ದೇವನರುವ ಯಾವುದೇ ಆಲಯ ಸನ್ನಿಧಿಗೆ ಸಲ್ಲಬಲ್ಲಳು. ಗುಡಿಸುವವರು ಬೆವರು ಹರಿದಷ್ಟು ವೇಗವಾಗಿ ಸಂಬಳವಂತೂ ಏರಲಿಲ್ಲ. ಕುಂಟುತ್ತ 1000ಕ್ಕೆ ಬಂದು ನಿಂತುಬಿಟ್ಟಿತ್ತು. ಕಾನೂನನ ಪ್ರಕಾರ ನಿಮಗೂ ಕನಿಷ್ಠ ಕೂಲಿ 1800 ಕೊಡಲೇಬೇಕು. ಕಾಲಿಗೂ ಬೂಟು, ಕೈಯಿಗೂ ಗೌಸು, ಮಾಸ್ಕು, ಪಿ.ಎಫ್. ಇ.ಎಸ್.ಐ ಎಲ್ಲ ಕೊಡಬೇಕು. ಓನರುಗಳು ಕಲ್ಲು, ನಿಮಗೂ 1000 ರೂಪಾಯಿ ಕೊಟ್ಟು, ಬುಕ್ಕಿನಲ್ಲಿ 1500 ಬರು ನಮ್ಮದ್ದು ಎಬ್ಬೆಟ್ಟು ತಕ್ಕುತ್ತಾರೆ. ಕಾರ್ಪೊರೇಷನ್ ಸುಳ್ಳು ಲೆಕ್ಕ ಕೊಡ್ತಾರೆ, ಬಡವರ ರಕ್ತ ಕುಡಿದು ದುಡ್ಡು ಮಾಡ್ತಾರೆ. ಅದರಲ್ಲಿ ಪಂಚನಕ್ಷತ್ರ ಜೀವನ ಮಾಡ್ತಾರೆ. ನೀವು ಅಕ್ಷರ ಕಲಿಬೇಕು, ನಿಮ್ಮ ಹಕ್ಕಿಗಾಗಿ ಒಕ್ಕಟಾಗಬೇಕು, ಸಂಘಟನೆ ಗಟ್ಟಿ ಮಾಡಿ ಹೋರಾಟ ಮಾಡಬೇಕೆಂದು 6-7 ವರ್ಷದಿಂದ ಹೇಳುತ್ತಲೇ ಬಂದಿರುವ ಕಾಮೇಡಿನ್ನಿ ಕೃಷ್ಣನ್ ಆಂಜಿನಮ್ಮನ ಪಾಲಿಗೆ ಸಾಮೇರು. ಅವರು ಹೋರಾಟವನ್ನು ದೇವರ ಮೇಲಿನ ನಿಷ್ಠೆಯಂತೆ ಬೆಂಬಲಿಸುತ್ತಾ ಬಂದಿದ್ದಳು. ನಿಯತ್ತಾಗಿ ದುಡಿಯುವ ಆಂಜಿನಮ್ಮನಿಗೆ ಅಂಚೆಯಿಲ್ಲ, ಗುಂಡೈ ಇತ್ತು. ಪುಟ್ಟಾತಿನ ಮೇಲೆ ಕೂತಿದ್ದ ಆಂಜಿನಮ್ಮನ 2 ಕಣ್ಣಿಂದಲೂ ನೀರು ಸುರಿಯತೊಡಗಿತು. ಸುಮಾರು ತಿಂಗಳಿನಿಂದ ಹೀಗೆ ಆಗುತ್ತಿತ್ತು. ಕಣ್ಣ ಪರೀಕ್ಷೆ ಮಾಡಿದಾಗ ಡಾಕ್ಟರು ಆಪರೇಷನ್ ಮಾಡಿದ್ರೆ ಸರಿ ಹೋಗುತ್ತಾ, 2 ವಾರ ಕೆಲ್ಸ ಮಾಡ್ತಾರು, ಧೂಳು ಕಸ ಬೀಳಂಗೆ ಮೇನಲಿ ಇದ್ದೇಕು ಅಂತ ಹೇಳಿದ್ದರು. 2 ವಾರ ಇಲ್ಲಿ, 2 ದಿನ ರಜಾ ಕೊಟ್ಟಾನ ಮೇಸ್ತಿ. ನಾಷ್ಟಕ್ಕೂ ಬಿಡಲ್ಲ, ಕಾಪಿಗೂ ಬಿಡಲ್ಲ, ಒಂದ್ಗಳೇ ಕುಂಡಿಯೂರಿ ಕುಂತ್ಕಳಂಗಿಲ್ಲ. ನಾಲ್ಕೆ ಓದಂಗೆ ಮಾತಾಡ್ತಾನೆ. ಪತ್ನಿ ಸಮೊಗದ ವಸಾದ್ ಕೊಡು ಅಂತ ನಂಜಮ್ಮ ಕೇಳಿರೆ ಸೀರೆ ಬಿಚ್ಚಿ ಗುಡ್ಡೆ ಅಂದ್ರಂತೆ. ಆವಮ್ಮನ ವಯಸ್ಥಾನ ಬೆಲೆ ಬ್ಯಾಡ್ವಾ, ನಂಗ ಬಾಡ್ಕ, ಪಕ್ಕೆ ಇಮ್ಮಿಲಿ ಮುಖ ಕೆರಿತೀನಿ ಅಷ್ಟೇ, ಆಫೀಸೋರರ ಸಂಬ ಕೇಳ್ತಿರ ಗುಡುಸೆ ಅಂತನೆ. 2 ದಿನ ಬಿಟ್ರೆ 3-5 ದಿನ್ನೇ ಕೆಲ್ಸ ಇಲ್ಲ ಊರು ಅನ್ನೋಂತಾವ. 2 ವಾರ ರಜಾ ಕೇಳಕಾದಾತ. ಆಯ್ದ ಪೂಜೆ ಮಂಗ್ಯಾರಿ ಆದಾಗಿಂದ ಅವನ ಕಾಟ ಹೆಚ್ಚಾಗದೆ. ಮಂಗ್ಯಾರಿ ಅಂದಂತಿದ್ದಂಗೆ ನಗ ಬಂತು ಆಂಜಿನಮ್ಮಂಗೆ. ಅವತ್ತಾಗಿದ್ದು ಕಣ್ಮುಂದೆ ಬಂತು. ಹೊಸ ಸಂಬದ ಸಲ್ವಾಗಿ ದೊಡ್ನುಸ್ತುಗೋಲ ನೋಡಿತ್ತೆ ನೋಡಿದ್ದು, ಕಾರ್ಪೆಸನ್ನವ ಕುತ್ಕಂಡು ಕೂಗಾಡಿದ್ದು. ಕಮಿಸನ್ನು ಆಗುತ್ತೆ ಅಂದ್ಮಂಡೆ ಬಂದ್ರು. ಮಿನಷ್ಟು ಆಗೇ ತೀರುತ್ತೆ ಗೋರೆಟ್ಟು ಆಜ್ಞಾ. ಆಗಿದಿನ್ನೊಳು ಮುಂದೋದೋ ಸಂಬ ಇಂದ್ರೆ ಉಳ್ಳಂತು. ಮೆಟ್ಟು ಸದ್ದವು, ಕಾಲ್ ಸಬ್ದವು, ಕಾಸ್ ಸವೋದೋ ಮಾತು ಸವೋದವು. ರೋಸೋದಂಗಾಗಿತ್ತು. ಆದ್ದೆ ಆವತ್ತು ಮಷ್ಟಲ್ಲಿ, ಕೆಲಸಗಾರರು ಹಾಜರಾತಿಗೆ ಸೇರೋ ಜಾಗ, ಕೇಳೇ ಬುಟ್ಟಿದ್ದೆ ಇನ್ಸ್ಪೆಮ್ಮನೆದುರೆ. ಒನರ, ಏನ್ ಸಾಮಿ ಹೊಸ ಸಂಬ ಕೋಲ್ಡಿಗೆ ಬಂತು. ಇದಾನ್ಸೋದು ಬಂತು. ಕಾರ್ಪೆಸನ್ನು ಬಂತು. ನಾವಂತೂ ಕೈಯಾಗೆ ತಾಣ್ಲಿಲ್ಲ, ಕಣ್ಣಾಗ್ ಕಣ್ಲಿಲ್ಲ. ನಮ್ ಬೆವರಿನ ದುಡ್ಡೆ ಸಾಮಿ, ನಾವ್ ಕೇಳಾದು ಬಿಟ್ಟಿ ಅಲ್ಲ. ಕೋಟ್ ಪುಣ್ಯ ಕಟ್ಕಳಿ, ಎಸಳ್ಳನ್ ದೀಪವಚಿವಿ ಅಂತ. ತಿಕ್ಮೆಟೋಕಾಯಿ ಇಟ್ಟಂಗಾಗಿ ಉತ್ಕಂಡೋಂಟೋಗಿದ್ದ. ಅದ್ರ ಆಸ್ರ ತೀರ್ಕಳಕ್ಕೆ ಏನಾಟ ಆಡ್ಡ. ಬಯದೇನೋ ಬೈದೆ.
ಕೆಲ್ಸದಿಂದ ತಗ್ಗಾಕೇನೋ ಅಂದಿಂಡ್ರೆ ಬೆಳಿಗ್ಗೆಲೆ ಮೇಸ್ತ್ರಿ ಕೈಲಿ ಏಳಕಳಲ್ಲಿದ್ದ ಕೆಲ್ಸ ಮುಗ್ಲಿ ಎಲ್ಲೂ ಗಾಡಿ ತಗಂಡು ಪಕ್ಷ ವಾರ್ಡಿಗೆ ಬರ್ಬೇಕಂತೆ. ಅಲ್ಲಿ ಆಯ್ದ ಪೂಜೆ ಮಾಡಿ ಭಕ್ಷೀಸ್ ಕೊಡ್ತರಂತೆ ಅಂತ. ಹೊಸ ಸಂಬನೂ ಕೊಟ್ಟನೇನೋ ಅಂತ ಎಲ್ಲೂ ಗಾಡಿ ತಳ್ಳಂಡು ಹೋಗಿದ್ವಿ ಹೋದ್ರೆ ಆ ವಾಲ್ಗೋರೆಲ್ಲ ಪ್ರಜೆ ಮಾಡಾಕೆ ತಯಾರಾಗಿ ನಿಮ್ಗಾಡಿನೂ ತಮ್ಮ ಪೂಜೆ ಮಾಡಾಕೆ ಅಂತ ಯಾರೂ ಹೇಳೋರೇ ಇಲ್ಲ. ಓನ್ ಬೋದಾಳ ಕಮಕ್ಕಿಮಿ ಕನ್ನೆ ಗುರಾಯ್ ಕಂಡು ಕುಂತವೆ. ಆರೇನೋ ಆಯ್ತ ಅದೇ. ನಮ್ಮನ್ನು ಕ್ಯಾರೆ ಕಿತಾರೆ ಅಂತಿಲ್ಲ. ಮಾನ ಕಳ್ಳಕ್ಕೆ ಮಾಡ್ತಾ ಅವೆ ಅಂತ ಗೊತ್ತಾಯ್ತು. ಜತೆಲಿದ್ದೋರಿಗೆ ಲೇ ತಿರುದ್ರೆ ಗಾಡಿನ ಇನ್ನಿಲ್ಲಿ ಇರಾದ್ ಬ್ಯಾಡ ಅಂತ. ಎಲ್ಲೂ ಹೊಂಟ್ವಿ ನಾವು ಕೇಳಿ ಅಂತನೇ ಓನ್ ಮಾಡದು ತಿಪ್ಪೆ ಎತ್ತೋ ಕೆಲ್ಸ. ಆಫೀಸರ್ ಸಂಬ ಬೇಕಂತೆ. ಗುಡೂಳೆ ಇಷ್ಟು ಸೊಗ್ರು ಅಂದ್ರೆ ಓನರ್ ಆದ ನಂಗೆಷ್ಟಿರೇಕು. ಭಕ್ಷೀಸು ಅಂದಾಕ್ಷಣ ಜೊಲ್ಲು ಸುರಸ್ಕಂಡ್ ಬರೋ ನಾಯ್ದುಳು ಅಂತ ಅಂದ ಮಾತ್ನ ಹಂಗೆ ನುಂಗ್ಕಂಡೆ. ಮಾರೆ ದಿನ ಓನರ್ ಬರೋತ್ತೆ ಎಲ್ಲಾ ಗಾಡಿನೂ ತೊಳು. ಪೂಜೆ ಮಾಡಾಕೆ ಕಾಯ್ತಾ ಇದ್ವಿ. ನಾನ್ ಕೇಳಿದೇಟೆ ತಲಾಗತ್ತುಪಾಯಿ ಕೊಟ್ಟಿದ್ರು ಎಲ್ಲಾರು. ಅದ್ರಾಗೆ ಪೂಜೆ ಸಾಮಾನ್ ತಂದಿದ್ದು. ಓನ್ ಬಂದಾಗ ಪೆಂಚಲಮ್ಮ ಆರಿ ತಟ್ಟೆ ಮುಂದಿಡುದ್ದು. ತಬ್ಬಿಬ್ಬಾಗಿ 100 ರೂಪಾಯಿಂದೆಲ್ಲ ನೋಟಾಕಿದ್ದ. ನಿಲ್ಲಕಾಯ್ದೆ ವಂಟಾಗ. ಭಾಗ್ಯ 50 ರೂಪಾಯಿ ರಬ್ಬರ್ ಬ್ಯಾಂಡಿಗೆ ಸಿಕ್ಸಿದ್ದ ಸ್ಪೀಟಿನ ಪಾಕೀಟ್ನ ಕೊಟ್ಟಿದ್ದು. ಏನು ಮಾಡಕಾಯ್ದೆ ತಗಂಡು ಡ್ರೈವರಿಗೆ ಕೊಡಕೋಗಿದ್ದ. ಎಲ್ಲಿತ್ತೋ ರೋಷ ತಗಳಿ ಸಾಮಿ ಬಚ್ಚಿಸು ಬಡುವು ಕೊಟ್ಟಿರಾದು ನ್ಯಾಯವಾಗಿ ದುಡ್ಡಿರ ದುಡ್ಡಿಂದು. ಮನೆಗ್ ತಾಂಡೋಗಿ ಎಂಡ್ರು ಮಕ್ಕಿಗೆಲ್ಲ ಒಳ್ಳೆದಾಗ್ಲಿ ಅಂದಿದ್ದರೆ ತಣ್ಣೆ. ಎಂತ ಕಷ್ಟಕ್ಕೂ ಕಣ್ಣೀರಾಕಲ್ಲ ಇಂಗಾದ್ರೂ ಕಣ್ಣೀರಾಕು ಅಂತನೇನೋ ಆ ದ್ಯಾವ್ರ ಲೆಕ್ಕ ಅಂತ ಕಣ್ಣೂರೆಸಿಕೊಂಡಳು ಅಂಜಿನಮ್ಮ. ಅಷ್ಟರಲ್ಲಿ ಬಂದ ಮೇಸ್ತಿ ಸುಮೆ ಕುತ್ಕಳಕಲ್ಲ ಸಂಬ್ರು ಕೊಡದು. ಏಳಮ್ಮ ಮ್ಯಾಕೆ ಏಳೆ ಬೀದಿಲಿ ಏನೋ ಸತ್ತು ವಾಸೆ ಬಂದದೆ ಅಂತ ಕಂಪ್ಲೇಂಟ್ ಕೊಟ್ಟ ಹೋಗ್ ನೋಡು ಎಂದು ಗದರಿದ. ಅಂಜಿನಮ್ಮ ಸುಮ್ಮನೆ ಎದ್ದು ಹೋದಳು ಏಳೆ ಬೀದಿಗೆ. ಆ ಬೀದಿಗೆ ಒಯ್ದಂತೆ ಗಬ್ಬುನಾಥ ವಡಿತು. ಮೋರಿ ಪಕ್ಷಗಿದ್ದ ಕಲ್ ಚಪ್ಪಿ ಕಡಿಂದ ನಾತ ಬತ್ತ ಇತ್ತು. ಏನಾಗದೆ ಅಂತ ವಳೀತು ಅಂಜಿನಮ್ಮಂಗೆ. ಕಲ್ಬಿಡ್ಡಿಂಗ್ ಮನೆವಮ್ಮ ಬೀದಿಲಿರ ನಾಯ್ಡುಳೆಲ್ಲ ಬನ್ನಾಕಳೆ. ದೊಡ್ ನಾಯೋಳಿಂದ ತಪ್ಪಿಸ್ಕಂಡು ನಾಯ್ಕರಿ ಮರೆಲೋಗಿ ತಿನ್ನಕೆ ಚಪ್ಲಿ ಸಂದಿಗೋಗಿ ಸಿಗಾಕ್ಕಂಡು ಸತ್ತಿದ್ದೇಕು. ಕೈ ಆಕೆ ತಗಿಬೇಕು. ಇನ್ನೆಲ್ ದಿನ ಅನ್ನದ್ ಬಾಗೈವು ಕಿತ್ಕಂಡಲ್ಲಪ್ಪ ದ್ಯಾವೆ ಅಂಟ್ಕಂಡು ವಾಸ್ತೆ ಬರುತ್ತಿದ್ದ ಸಂದಿಗೆ ಕೈ ಹಾಕಿದಳು. ಕೊಳೆತು ಪಿತುಗುಡುತ್ತಿದ್ದ ನಾಯಿ ಮರಿ ಎಣ ಅರ್ಧಮರ್ಧ ಕೈಗೆ ಬಂತು. ತಗ್ಗು ರೇಖೆಗೆ ಕಸಬಾಚೋದು ಆಕಿದ್ದು. ಚಪ್ಲಿ ಒಂಚೂರು ಸರಿಸಿದ್ದು. ಉಳಿದ್ದು ಕೆಳಕ್ ಬಿತ್ತು. ಅನ್ನಂಗೆ ಪರೈಲಿ ರೇಖಿನೈಕೆ ಎಳ್ಳಂಡ್ಲು. ಮ್ಯಾಲೆ ಮಣ್ಣಾಕಿ ಗಂಟೆಗಾಡಿ ಡ್ರಮ್ಮಿಗೆ ಹಾಕಿ ಟ್ಯಾಂಕಿನ ತಕೆ ಹೋದ್ಲು. ಅಲ್ಲೊಂದು ಜಾಗ ಮಾಡ್ಕಂಡಿದ್ದು ಸೋಪಿಚ್ಚಳಕೆ ಮೊಣಕೈಲಂಗೆ ನಲ್ಲಿ ತಿರುಗ್ಗಿ ಕೈ ತೊಳ್ಕೊಂಡು ಆಮೇಲೆ ತಿರ ಸೋಪ ಚೆಂಡು ಕೈ ತೊಳೆದ್ದು. ಮುಷ್ಟಿಗೋಗಿ ಅಟೆನೆನ್ನು. ಕೊಟ್ಟು ಮನೆ ಕೆಲ್ಸಕ್ಕೆ ಹೋದ್ಲು. ಮೂರನೇ ಕೆಲ್ಸ ಮುಗ್ಗೋ ವತ್ಸೆ ಸುಸ್ತಾತು ಕಾಲೆಳ್ಳೆರಡು ಮನೆ ತಕ್ಕೆ ನಡೆದ್ಲು. ಬಾಗ್ಲಾಗಿ ನಿಂತಿದ್ದ ಮಗಳು ಅವ್ವನ್ನ ನೋಡಿ, ಯವೋ ನೀರಾಸಿದೀನಿ ಕೈಕಾಲು ತೊಳ್ಳಂಡಾರೆ ಅಂದ್ಲು. ಇವತ್ನಾಗೆ ಮಗಳ ನಾನ್ ಸುಧ್ರಾಯಿಸ್ತೇಕು. ಅಂತದು ಅದೇ ನಂಗೆ ಮಾಡಾಕ್ತಾ ಅದೆ ಅನ್ನಿಸಿ ಅಂಜಿನಮ್ಮನ ಕಳ್ಳು ಚುರಕಂದು. ಮನೇಲಿ ಅವೆ ಕಾಳಿದ್ದುವು. ನಾಳಿಕೆ ಬತ್ತೀನಿ ಅಪ್ಪಂಗೆ ಕರಿಂತಾಂಬ ಅನ್ನು ಎಲ್ಲೂ ಹಾಕಿ ಉಳಿ ಮಾಡ್ತೀನಿ ಅಂದ್ಲು. ನಾನು ಚಪ್ರಸ್ಕಂಡು ಉಣ್ಣಿನಿ. ನೀನು ನಾತ ಕುಡಿ ಅಂತ ನಕ್ಲು ಲಚ್ಚು. ಇರಲಿ ಬಿಡಪ್ಪ ಬಂದ್ಲು ಬೈದಿದುಣ್ಣೆಕು ಅಂದ ಅವನ ಮೇಲೆ ಮುದ್ದು ಬಂದ ಲಚ್ಚು. ನೀರ್ ಜಾಸ್ತಿ ಕಾಸಿದೀನಿ ಉಯ್ಕಳಂಗಿಂದ್ರೆ ಉಯ್ಕಳವ್ವ ಬೆನ್ನುಜ್ಜಿನಿ ಅಂದ್ಲು.
ನೀರೇನೋ ಉಯ್ಯಬೇಕು ಬೆನ್ನುಜ್ಜದೇನ್ ಬ್ಯಾಡ ಬುಡಪ್ಪ, ಬರೊತ್ತೆ ಒಂಚೂರು ಟೀ ಕಾಸಪ್ಪ, ಅಂದು ಬಲ್ಲಿಗೋದ್ಲು. ಉಣ್ಣೆವತ್ತಲ್ಲಿ ಟೀ ಬೇಕಂತೆ, ಟೀ ಕಾಪಿ ಕುಡ್ಕಂಡು ಹೊಟ್ಟೆ ಕಟ್ಟವತ್ತೆ ಇಂಗೇ ವಣಿಕ್ಕಂಡಿರದು ಇವತ್ ತುಂಬ ಉಣ್ಣೆತಿದ್ದೀನಿ, ಅಂದೋವಾಗ್ಯೆ. ಮಗ ಲಚ್ಚು ಅಂತ ನಮ್ಮ ಕೂಗ್ಗ. ದಡ ದಡ ಬಂದ ಮಗಳನ್ನ ನೋಡಿ, ವಸಿ ನಿಧಾನ ಮಗ್ಗೆ, ಜಿಲಾಬಿನೂ ಕಾರಾನೂ ಕಟಸ್ಕ ಬಂದಿದೀನಿ ತಗ ತಿನ್ನ. ಸಾರಾಯ್ತನವ, ಅಂದ. ಸುಮ್ಮಿರು ಅವ್ವಂಗಿನ್ನೂ ಗೊತ್ತಿಲ್ಲ ಅಂತ್ಕಂಡ್ ಮಿಸ್ಕಿದಳು. ನಮ್ಮ ಮಗಳಾಟ ನೋಡಿ ಖುಷಿಯಾಗಿ ಅವಳು ತಂದ ನೀರಲ್ಲಿ ಬಾಗ್ಲಾಚೆ ಮೋರಿ ತಕ್ಲಿ ಬಿರ್ಬರೆ ಮುಖ ತೊಳ್ಕೊಂಡ. ಆಂಜಿನಮ್ಮ ಸ್ನಾನ ಮಾಡ್ಕಂಡ್ಕಂದು ಟೀ ಕಾಷ್ಟ ಮಗ ಅಂತ ಕೇಳಿಳು. ಟೀನೂ ಇಲ್ಲ ಗೀನೂ ಇಲ್ಲ, ಹೊಟ್ಟೆ ಕಟ್ಟಿ ಮಣಿಕ್ಕಂಡಿರದು ನೀನು, ಉಣ್ಣಿವಂತೆ ಬಾ ಅಂದ ಲಚ್ಚು. 3 ತಣ್ಣೆ ತಗ್ಗು ತಲಾಗೊಂದ್ ಚಂಡು ಇಟ್ಟಿಕ್ಕಿ ಬಾಡ್ರಿಸ್ರು ಉಗಿದು, ಇನ್ನೂ ನಿನ್ನ ಮೂಗ್ಗೆ ಗಮ್ಮ ವಡಿಲಿಲ್ವಾ ಅಂತ ಕೈಯಿಡ್ಡು ಎಳ್ಳು ತಟ್ಟೆ ಮುಂದೆ ಅವನ್ನ ಕೂರಿಸಿದ್ದು. ಕೊಳೆತು ನಾರುತ್ತಿದ್ದ ನಾಯಿಯ ವಾಸನೆಯೇ ತುಂಬಿದ್ದ ಆಂಜಿನಮ್ಮನ ಮೂಗಿಗೆ ಮಗಳು ಅಕ್ಕರೆಯಿಂದ ಮಾಡಿದ ಬಾಡಿನೆಸರಿನ ಗಮಲು ಬಡಿದೇ ಇರಲಿಲ್ಲ. ಉಂಡ್ನೋಡಿ ಎಂಗದೇಳೆ ಎಂದು ಲಚ್ಚು ಮುಖ ಅಳ್ಳಿಸಿದಳು. ಮಗಳ ಅಳ್ಳಿದ ಮುಖ ನೋಡತ್ತ ಆಂಜಿನಮ್ಮ ಇಟ್ಟಿಗೆ ಕೈ ಇಕ್ಕಿದಳು. ಪಿತುಗುಡುತ್ತಿದ್ದ ನಾಯಿಯಣ ಮುಟ್ಟಂಗಾಗಿ ಕಣ್ಣಲ್ಲಿ ನೀರು ದಳದಳ ಸುರಿದವು. ಈಗವಳು ನಿಜ್ರಾಗೂ ಕಣ್ಣೀರಾಗ್ತಾ ಇದ್ಲು. ಕಣ್ಣೀರು ನೋಡಿ ಲಚ್ಚು, ಯವೋ ನೀನು ಆಪ್ಲೆಸನ್ ಮಾಡಸ್ಕಳ್ಳೇಬೇಕಣ್ಣವ, ನಾನಿದ್ದು ನೋಡ್ಕತೀನಿ, ಉಣ್ಣು ಬಿ ಇಟ್ಟಣ್ಹಾತು ಅಂದ್ಲು. ನಮ್ಮ ಮಗಳ ಕೈಸಾರಿನ ರುಚಿ ಅನುಭವಿಸುತ್ತ ಮೈ ಮರೆತು ಧನ್ಯನಾಗಿ ಉಣ್ಣುತ್ತಿದ್ದ. ಮೂಳೆ ಚೀಪುವ, ಕಡಿಯುವ ಸದ್ದು ಬಿಟ್ಟರೆ ಬಗ್ಗಿಸಿದ್ದ ತಲೆ ನೆಟ್ಟಗಿಟ್ಟುಕೊಂಡಿದ್ದರೆ ಧ್ಯಾನ ಮಾಡುತ್ತಿರುವನಂತೆ ಕಾಣುತ್ತಿದ್ದ. ಮಗಳು ತುಂಬಿದೊಟ್ಟೆಯ ಹಸಿವು ನೀಗಿಸುತ್ತಿದ್ದಳು. ಆಂಜಿನಮ್ಮನಿಗೆ ಬಿಕ್ಕ ಬಂದು ನೀರ್ ತಗಳಕ್ಕೆ ಹೋದ್ಲು. ಬಿಂದೆ ನೀರ್ ಚೊಂಬೆ ಬಗ್ಗೆವಾಗ ಉಳ್ಕಂತು. ವರಕ್ಕೆ ಬಟ್ಟೆ ಉಟ್ಕಳು. ಅದ್ಯೋಡಿ ಲಚ್ಚು, ನಿರುಮ್ಯಾಗಿ ಉಣ್ಣನ್ನು ಆದ್ಯಾವು ಈ ಅವನಣೆಲಿ ಬರಂಗಿಲ್ಲ ಬಿಡು, ಅನ್ನೋವಾಗೆ ಹೊಟ್ಟೆ ಸೊಂಟದಾಗೆ ಸೆಳ್ಳು ಬಂದು ಹೊಟ್ಟೆ ಇಲ್ದಂಗಾತು. ಭಯ ಆಗಿ ಯವ್ವ ಅಂತ ಕೂಗಿದಳು. ಆಂಜಿನಮ್ಮ ದಡಕ್ಕೆ ಮಗ್ನತ್ರಕ್ಕೆ ಬಂದು ತಲೆ ಸವರಿ, ಬ್ಲಾಡೆ ಜರಂಡಿತೇನೋ ಉಣಿದಂತೆ ಇಚ್ಛೆ ಬರಕ್ಕೊಂಡಿರೇಕು, ಇನ್ನೆಲ್ ನೋವು ಬಂದ್ರೆ ದಾಕುಟ್ರತಾವ ಹೋಗನ ಅಂತ ಸಮಾಧಾನ ಮಾಡಿದಳು. ಧ್ಯಾನದಿಂದ ಎದ್ದ ನಮ್ಮ ರಾಮಾಂಜಿ ಆಟ ಕರಕೋದ. ಲಚ್ಚು ನೋವು ಹೆಚ್ಚಾಯ್ತಲೇ ಓತು. ಭಯದಾಗುತ್ತೆ ಕಣೆ ಅಂತ ಅವನ್ನ ಆತ್ಕಂಡ ಲಚ್ಚು ಕೈ ಬಿಟ್ಟದ್ದು ಎರೆವಾಡಿಗೋದಾಗ್ಲೇ ಜಾಸ್ತಿ ಹೊತ್ತು ಕಾಯಿಸ್ತೇನೆ ಲಚ್ಚು, ಸಂಪತ್ತು ಜಗತ್ತಿಗೆ ಕಣ್ಬುಡ್ತು. ಹುಟ್ಟಿದ ಕೂಸಿಗೆ ಬಲಗೈಲಿ ಎಲ್ಲ ಬೇಳು ಎಡಗೈಲಿ 3 ಬೆಳ್ಳು. ಬೆಳಗೋಳು ಪೂರ್ತಿ ಸರಿ ಇಲ್ಲಿಲ್ಲ. ಡಾಕ್ಟ್ರು 3 ತಿಂಗಾದ ಮೇಲೆ ಆಪರೇಷನ್ ಮಾಡ್ದೆ ಸರಿ ಹೋಗುತ್ತೆ ಎಂದರು. ಎದೆಗೆ ಬಾಣ ತಗುಲಿದ ಪಕ್ಷಿಯಂತೆ ಸ್ತಬ್ಧವಾದ್ರು ಅಪ್ಪ ಅವ್ವ ಮಗಳು. ಅವರೆಲ್ಲರ ಮೌನವನ್ನು ಹೊಡೆದು ಹಾಕುವಂತೆ ಮಗು ಕಿರುಚುತ್ತಿತ್ತು. ನಾಟಿದ ಬಾಣ ಕಿತ್ತೆಸೆದ ಆಂಜಿನಮ್ಮ, ಆಪ್ಲೇಸನ್ಗೆ ಎಷ್ಟಾಯ್ತದೆ ಸಾಮಿ, ಎಲ್ ಮಾಡುದು ಎಂದು ಡಾಕ್ಟರನ್ನು ಕೇಳಿದಳು. ನರ್ಸ್ ಸುತ್ತಿಕೊಟ್ಟಿದ್ದ ಮಗುವನ್ನು ಎದೆಯ ಬಿಸಿಗೆ ಆನಿಸಿಕೊಂಡು ಮಗಳ ತಲೆ ನೆವರಿಸುತ್ತಿದ್ದ ನಶ್ಚಿಮ್ಮ. ದಾಕುಟ್ರತಾವ ಮಾತಾಡಿ ಬಂದ ಆಂಜಿನಮ್ಮ ಸಪ್ಪಗಾದ ಮಗಳ ಮುಖ ನೋಡಿ, ಯಾಲ್ಕು ಸೋಲ್ಪಾರು ಮಗ್ಗೆ, ಆದ್ಯಾವ್ರು ಚೆಂದಾಕಿರಾದ್ ಕೊಟ್ಟಾಗ ಎಲ್ಲೂ ಕೈಲಿ ಬಾಟ್ಕಂಡು ಸುಮಾರಾಗಿರದ ಕೊಟ್ಟಾಗ ಬ್ಯಾಡ ಅನ್ನಕ್ಕಾಯ್ತದ? ಕಷ್ಟ ಕೊಟ್ಟಾಗ ಕೊಟ್ಟಿದ್ದಿಯಲ್ಲ ಕಷ್ಟವಾ? ತೋರು ನೀನೇ ದಾರಿ ಅನ್ವೇಕು. ಅಪ್ಲೇಸನ್ ಮಾಡ್ಲಿ ಸರ್ ಮಾಡ್ಲಿನ ಬುಡು ಏಸ್ ಚುರ್ರಗದೆ ಗೊತ್ತಾ ಮಗ? ಈಚೆ ತಗ್ಗಾಗ ಕಿರಾಡಿದ್ ಜೋರ್ ಕೇಳಸ್ಕಂಡ ಅಂದ್ಲು. ಆದ್ರೆ ಲಚ್ಚು ಅಂದ್ಲು, ನಾನೇನ್ ಸಪ್ಪಾಗಿಲ್ಲ ಬಿಡವೋ, ಏನೋ ನೆನಸ್ಕಂತಿದ್ದೆ. ನೀನು ಏಕೇಳಿರು ರಂಪ ಮಾಡ್ಕಂಡು ಈಸ್ಕೊಲಿಗೆ ಒಯ್ತಿಲಿಲ್ಲ ನಾನು.
ಈ ಮಗನ ಈ ಸ್ಕೂಲಿಗೆ ಕಲ್ಲೇತೀನಿ. ಯಾಕೇಳು, ಅರ ಬೆಳನಾಗೆ ಪೆನ್ನೆ ಹಿಡ್ಯಾಕಾಗದು, ಪರೇನಲ್ಲ. ಆದ್ಯಾವು ಕೊಟ್ಟಿರೋ ಬಚ್ಚೇಸು ನಾನ್ಯಾಕೆ ಬ್ಯಾಡ ಅನ್ನಿ.